ಪ್ರಿಯ ವೀಕ್ಷಕರೇ ನಮಸ್ಕಾರ. ವಿ.ಕೆ ಡಿಜಿಟಲ್ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ಕರ್ನಾಟಕ ಲೋಕಾಯುಕ್ತ ಪ್ರಾಯಶಃ ಕರ್ನಾಟಕದ ಲೋಕಾಯುಕ್ತಕ್ಕೆ ಒಂದು ಡೆಫಿನೇಷನ್ ಬರೆದವರು, ಕರ್ನಾಟಕ ಲೋಕಾಯುಕ್ತಕ್ಕೆ ಒಂದು ಅರ್ಥವನ್ನು ಕೊಟ್ಟವರು. ಕರ್ನಾಟಕದಲ್ಲಿ 2001 ಇಸವಿಯಲ್ಲಿ ಲೋಕಾಯುಕ್ತರಾಗಿ ರಾಜ್ಯದಲ್ಲೇ ದೊಡ್ಡ ಸಂಚಲನವನ್ನು ಉಂಟು ಮಾಡಿದಂತಹ ನ್ಯಾಯಮೂರ್ತಿ ಎನ್ ವೆಂಕಟಾಚಲ. ಪ್ರಾಯಶಃ ಕರ್ನಾಟಕದಲ್ಲಿ ಲೋಕಾಯುಕ್ತ ಅಂತಕ್ಕಂಥ ಒಂದು ಸಂಸ್ಥೆ ಇದೆ ಅಂತಕ್ಕಂಥದ್ದು ಗೊತ್ತಾಗಿದ್ದೇ ಜನರಿಗೆ ನೇರವಾಗಿ ಜಸ್ಟಿಸ್ ಎನ್ ವೆಂಕಟಾಚಲ ಅವರ ಕಾರ್ಯಾಚರಣೆಗಳಿಂದ. ಅದಕ್ಕೂ ಹಿಂದೆ ಒಂದಷ್ಟು ಮಂದಿ ಲೋಕಾಯುಕ್ತರು ಇದ್ದರು, ಇಲ್ಲ ಅಂತಲ್ಲ. ಆದರೆ ವೆಂಕಟಾಚಲ ಅವರ ಕಾರ್ಯವೈಖರಿ ಮತ್ತು ಕಾರ್ಯಶೈಲಿಯಿಂದ ಅದು ಎಷ್ಟು ಜನಜನಿತವಾಗಿ ಮತ್ತು ಅವರು ಜನರಿಗೆ ಎಷ್ಟು ಹತ್ತಿರವಾದರೂ ಮತ್ತು ಕರ್ನಾಟಕದ ಮನೆಗೂ ಕೂಡ ಲೋಕಾಯುಕ್ತರು ತಲುಪುವಂಥದ್ದು ಆಗಿದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅಂತಕ್ಕಂಥದ್ದು. ಒಬ್ಬ ಲೋಕಾಯುಕ್ತರು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಮಾಡಿದರೆ ಅದರಿಂದ ಜನರಿಗೆ ಆಗುವಂತಹ ಅನುಕೂಲಗಳೇನು ಅಂತಕ್ಕಂಥದ್ದನ್ನು ಅವರು ನೇರವಾಗಿ ತೋರಿಸಿಕೊಟ್ಟರು. ಅಫ್ಕೋರ್ಸ್ ಅವರು ಉಪಲೋಕಾಯುಕ್ತರ ಒಂದು ಕೆಲಸಗಳನ್ನು ಕೂಡ ಇನ್ ದಿ ಅಬ್ಸೆನ್ಸ್ ಆಫ್ ಉಪಲೋಕಾಯುಕ್ತ ಅವರು ಲೋಕಾಯುಕ್ತರಾಗಿ ಕೆಲಸ ಮಾಡಿದಂಥವರು ಸ್ಥಳ ಭೇಟಿ ಕೊಟ್ಟರು. ಸಾರ್ವಜನಿಕ ಸ್ಥಳಗಳು ಮತ್ತು ಸರ್ಕಾರಿ ಕಚೇರಿಗಳು ಮತ್ತು ಇತರೆ ಸರ್ಕಾರಿ ಆಸ್ಪತ್ರೆಗಳು, ತಾಲೂಕು ಕಚೇರಿಗಳು, ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳು, ಹಾಗೆ ಮುನ್ಸಿಪಾಲಿಟಿಗಳು, ಹಾಗೆಯೇ ಕಾರ್ಪೊರೇಷನ್ಗಳು, ಹೀಗೆ ಅವರು ಒಂದೊಂದು ಕ್ಷೇತ್ರವನ್ನು ಕೂಡ ಒಂದೊಂದು ಕಚೇರಿಯನ್ನು ಕೂಡ ಭೇಟಿ ಮಾಡುವ ಮೂಲಕ ಅಲ್ಲಿ ಆಗ್ತಾ ಇರತಕ್ಕಂಥ ಕೆಲಸಗಳನ್ನೆಲ್ಲ ಪರಿಶೀಲನೆ ಮಾಡ್ತಾ ಹೋದರು. ಇದರಿಂದ ಆಗಿದ್ದೇನಪ್ಪ ಅಂತ ಹೇಳಿದ್ರೆ, ಯಾರು ಜಿಡ್ಡುಗಟ್ಟಿಕೊಂಡು ಕೆಲಸ ಮಾಡ್ತಾ ಇದ್ದರು ಸರ್ಕಾರಿ ಅಧಿಕಾರಿಗಳು ಅವರೆಲ್ಲ ಎಚ್ಚೆತ್ತುಕೊಳ್ಳುವಂತಾಯಿತು. ಪ್ರಾಯಶಃ ಅದು ಮಾಧ್ಯಮಗಳಲ್ಲಿ ಲೋಕಾಯುಕ್ತ ಬೇಟೆ ದಾಳಿ ಅಂತಕ್ಕಂಥ ರೀತಿಯಲ್ಲಿ ಬಂದರೂ ಕೂಡ ಅದು ಭೇಟಿಯಾಗಿತ್ತು, ಆದರೆ ಅದು ಬೇಟೆಯಾಗಿ ಪರಿವರ್ತಿತವಾಯಿತು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹೀಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ವೈದ್ಯರು, ದಾದಿಯರು ಮತ್ತು ಇತರೆ ಸಿಬ್ಬಂದಿಗಳು ಒಂದು ಭಯಭಕ್ತಿ ಶ್ರದ್ಧೆಯಿಂದ ಕೆಲಸ ಮಾಡ್ತಕ್ಕಂಥ ರೀತಿಯಲ್ಲಿ ಅದು ಲೋಕಾಯುಕ್ತ ವೆಂಕಟಾಚಲ ಅವರ ಭೇಟಿಯಿಂದ ಸಾಧ್ಯವಾಯಿತು ಅಂತಕ್ಕಂಥದ್ದು. ಒಂದು ರೀತಿಯಾದಂಥ ಒಂದು ಭಯ ಕೂಡ ಇತ್ತು ಆಗ ಸರ್ಕಾರಿ ಅಧಿಕಾರಿಗಳಲ್ಲಿ, ಯಾವ ಸಮಯದಲ್ಲಿ ಲೋಕಾಯುಕ್ತರು ಬಂದು ನಮ್ಮನ್ನು ತರಾಟೆಗೆ ತೆಗೆದುಕೊಳ್ತಾರೋ ಅಂತಕ್ಕಂಥದ್ದು. ಹಾಗೆಯೇ ಅವರು ಕೆಲವು ಮುನ್ಸಿಪಲ್ ಆಫೀಸ್ಗಳಿಗಿರಬಹುದು ಅಥವಾ ಕಾರ್ಪೊರೇಷನ್ಗಳಿಗೆ ಇರಬಹುದು ಅವರು ಭೇಟಿ ಕೊಟ್ಟಾಗ, ಸಮಾಜ ಕಲ್ಯಾಣ ಇಲಾಖೆಯ ಹಾಸ್ಟೆಲ್ಗಳಿಗೆ ಭೇಟಿ ನೀಡಿದಾಗ ಅಲ್ಲೇ ಸರಿಯಾದ ರೀತಿಯಲ್ಲಿ ಎಲ್ಲವೂ ಸಕ್ರಮವಾಗಿ ಕಾರ್ಯನಿರ್ವಹಣೆ ಆಗ್ತಾ ಇದೆಯೇ ಇಲ್ವೇ ಅಂತಕ್ಕಂಥದ್ದನ್ನು ನೇರವಾಗಿ ಪರಿಶೀಲನೆ ಮಾಡೋಕ್ಕೆ ಹೊರಟಾಗ ಒಂದು ರೀತಿಯಲ್ಲಿ ಅಧಿಕಾರಿಗಳು ಬೆಚ್ಚಿ ಬೀಳುವಂತಹ ಪರಿಸ್ಥಿತಿ ಆಯಿತು. ಕೇವಲ ಲೋಕಾಯುಕ್ತ ಅಂತಕ್ಕಂಥ ಸಂಸ್ಥೆ ಲೋಕಾಯುಕ್ತ ಕಾಯ್ದೆಯ ಪ್ರಕಾರ ಲಂಚ ತೆಗೆದುಕೊಳ್ಳುವವರನ್ನು ಹಿಡಿದುಕೊಳ್ತಕ್ಕಂಥ ಒಂದು ಇದು, ಅಥವಾ ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಪ್ರಕಾರ ಭ್ರಷ್ಟಾಚಾರದಲ್ಲಿ ತೊಡಗಿರ್ತಕ್ಕಂಥವರ ಮೇಲೆ ಪ್ರಕರಣಗಳನ್ನು ದಾಖಲು ಮಾಡಿ ವಿಶೇಷ ನ್ಯಾಯಾಲಯಕ್ಕೆ FIR ಮತ್ತು ಚಾರ್ಜ್ ಶೀಟ್ ದಾಖಲು ಮಾಡುವಂಥ ಸಂಸ್ಥೆ ಮಾತ್ರ ಅಲ್ಲ. ಇದು ಜನಪರವಾಗಿ ಕೆಲಸ ಮಾಡಬೇಕಾದ್ರೆ ಆ ಕಾಯ್ದೆಯ ಕೆಳಗಡೆಗೆ ಎಷ್ಟು ಅವಕಾಶಗಳಿದೆ ಅಂತಕ್ಕಂಥದ್ದನ್ನು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ತೋರಿಸಿಕೊಟ್ಟವರು ವೆಂಕಟಾಚಲ ಅವರ ಕಾರ್ಯವೈಖರಿ ಇಡೀ ದೇಶದಲ್ಲಿ ಆಗಿನ ರಾಷ್ಟ್ರಪತಿಯಾಗಿದ್ದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಕೂಡ ಪ್ರಶಂಸೆ ಮಾಡ್ತಾರೆ. ಹಾಗೆ ಎಲ್ಲ ದೇಶದ ಮೂಲೆಗಳಿಂದಲೂ ಕೂಡ ವೆಂಕಟಾಚಲ ಅವರ ಕಾರ್ಯವೈಖರಿ ಮತ್ತು ಕಾರ್ಯನಿರ್ವಹಣೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತ ಆಗುತ್ತೆ ಅಂತಕ್ಕಂಥದ್ದು. ವೀಕ್ಷಕರೇ, ಇದು ಯಾಕೆ ಮೆಚ್ಚುಗೆ ಆಗುತ್ತೆ ಅಂತ ಹೇಳಿದ್ರೆ, ಅವರು ಕೆಲವು ಸಮಸ್ಯೆಗಳನ್ನು ಸರ್ಕಾರದ ಅಂಗಸಂಸ್ಥೆಗಳು ಮತ್ತು ಇಲಾಖೆಗಳಿಂದ ಏನು ಸಾಮಾನ್ಯರ ಅರ್ಜಿಗಳು ಮತ್ತು ಅಹವಾಲುಗಳು ಬಹಳಷ್ಟು ವಿಳಂಬ ಆಗ್ತಾ ಇದ್ದಂಥ ಒಂದು ಸಂದರ್ಭದಲ್ಲಿ ಅದು ತುರ್ತಾಗಿ ವಿಲೇವಾರಿ ಆಗಲಿಕ್ಕೆ ಅವರು ಸ್ಥಳದಲ್ಲೇ ಕೊಟ್ಟಂಥ ಕೆಲವು ಆದೇಶಗಳು, ಸ್ಥಳದಲ್ಲಿಯೇ ಕೊಟ್ಟಂಥ ಕೆಲವು ಡೈರೆಕ್ಷನ್ಸು ಎಷ್ಟೋ ಮಟ್ಟಿಗೆ ಅದು ಸರ್ಕಾರಕ್ಕೆ ಒಂದು ಪೂರಕವಾಯಿತು ಅಂತ ನಾವು ಹೇಳಬೇಕಾಗತ್ತೆ. ಆಗ ಸರ್ಕಾರದ ಮಟ್ಟದಲ್ಲೂ ಕೂಡ ಕೆಲವಷ್ಟು ಟೀಕೆ ಟಿಪ್ಪಣಿಗಳು ಬಂತು. ಸರ್ಕಾರದ ಇಲಾಖೆಗಳಿರಬೇಕಾದ್ರೆ ಲೋಕಾಯುಕ್ತರು ಈ ರೀತಿ ಪ್ರತಿಯೊಂದು ಜಿಲ್ಲೆ ಮತ್ತು ತಾಲೂಕುಗಳಿಗೆ ಎಲ್ಲ ಕಡೆ ಹೋಗಿ ಭೇಟಿ ಕೊಡ್ತಕ್ಕಂಥದ್ದು ಸರಿಯಾ ಅನ್ನೋದು. ಆದರೆ
ಜನರು ಕಷ್ಟ ಅನುಭವಿಸ್ತಾ ಇರ್ತಂಥ ಕಷ್ಟಗಳು ಮತ್ತು ಸಮಸ್ಯೆಗಳಿಗೆ ಅವನ್ನೆಲ್ಲ ನೋಡಿದಾಗ ಬಹಳಷ್ಟು ಕಡೆ ಜನರು ಅವರಿಗೆ ಹೇಳಿದ್ದೇನು ಅಂತ ಹೇಳಿದ್ರೆ, ಸ್ವಾಮಿ ನೀವು ಏನೂ ಮಾಡಬೇಕಾಗಿಲ್ಲ, ನೀವು ನಮ್ಮ ಊರಿಗೆ ಕನಿಷ್ಠ ಪಕ್ಷ ಒಂದು 15 ದಿನಕ್ಕೋ ಒಂದು 20 ದಿನಕ್ಕೋ ಬಂದರೆ ನಮ್ಮ ಅರ್ಜಿಗಳನ್ನು ತಹಸೀಲ್ದಾರ್ ಅಥವಾ ರೆವಿನ್ಯೂ ಇನ್ಸ್ಪೆಕ್ಟರ್ ಅಥವಾ ಡೆಪ್ಟಿ ಕಮಿಷನರ್ ಇವರು ನಮ್ಮ ಅರ್ಜಿಗಳನ್ನು ಬೇಗನೆ ವಿಲೇವಾರಿ ಮಾಡ್ತಾರೆ. ಇದೇ ನಮಗೆ ನೀವು ಮಾಡೋವಂಥ ದೊಡ್ಡ ಉಪಕಾರ ಅಂತ ನೇರವಾಗಿ ಹೇಳಿದಂಥ ಸಂದರ್ಭಗಳುಂಟು. ಈಗ ಮತ್ತೆ ಕರ್ನಾಟಕದಲ್ಲಿ ಉಪಲೋಕಾಯುಕ್ತರಾಗಿರುವಂತಹ ಬಿ ವೀರಪ್ಪ ಅವರು ಅದೇ ಒಂದು ಪರಂಪರೆಯನ್ನು ಈಗ ಮುಂದುವರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಬಹಳ ಸಕಾರಾತ್ಮಕವಾದಂಥ ಒಂದು ಸಂಗತಿ ಅಂತ ನಾವು ಹೇಳಬೇಕಾಗತ್ತೆ. ಚೆಕ್ ಮಾಡಿದಿರಾ? ಸುಮ್ಮನೆ ನಮಗೋಸ್ಕರ ಸೆಂಟ್ರಲ್ ಗೌರ್ಮೆಂಟ್ ಅಂತೀರ. ಸೆಂಟ್ರಲ್ ಗೌರ್ಮೆಂಟ್ ಆದರೆ ಕರ್ನಾಟಕದಲ್ಲಿ ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಡಿಸ್ಟ್ರಿಕ್ಟಲ್ಲಿ ಮೈನ್ ಸಂಖ್ಯೆ ಡಿಪಾರ್ಟ್ಮೆಂಟ್ ಇದೆ, ಇವ್ರು ಪರ್ಮಿಷನ್ ಕೊಡ್ತಾರೆ. ಸೆಂಟ್ರಲ್ ಕೊಟ್ಟರೆ ನೀವು ಯಾಕೆ ಕೊಡಬೇಕು? ಅವ್ರು ಬಂದಷ್ಟು ಬರ್ತಿರ್ತಾನೆ. ನಂಗೆ ಅರ್ಥ ಆಗಿಲ್ಲ ಸರ್. ಮೈನ್ ಸಂಖ್ಯೆ ಪರ್ಮಿಷನ್ ಕೊಡೋದು ಅಲ್ಲಿ ಕೆಲಸ ಮಾಡೋಕ್ಕೆ, ಅಲ್ಲಿ ಕೆಲಸ ಮಾಡಿದ ತಕ್ಷಣ ಇದು ಪರ್ಮಿಷನ್ ತಗೊಂಡು ಕೆಲಸ ಮಾಡಿದ್ರೆ ಲೇಬರ್ ಕರ್ನಾಟಕದವ್ರೆ, ನಿಮ್ಮ ಮಂಡ್ಯದವರೇ ಹೋಗೋದು, ಅವರು ಸೆಂಟ್ರಲ್ ಗೌರ್ಮೆಂಟ್ ಆಗ್ತಾರ? ನಂಗೆ ಅರ್ಥ ಆಗಿಲ್ಲಮ್ಮ. ಅಲ್ಲಿ ಇಲ್ಲಿ ಸರಿ 30-40 ಇದಿದೆ ಮೈಸೂರು, ಅಷ್ಟು ಮೈಸೂರು ನೋಡಿ ಗೊತ್ತಿಲ್ಲ. ಪ್ರೆಷರ್ ಎಷ್ಟಿದೆ ಹೇಳಿ? ಪ್ರೆಷರ್ ರಿಜಿಸ್ಟರ್ ಮಾಡಿದ್ದೀನಿ ಅಂದ್ರಲ್ಲ. ನಾನು ಚಾಮರಾಜನಗರದಲ್ಲಿ ಮಾಡಿದ್ದೀನಿ ಸರ್, ಮಾಡಿ ಬಂದೆ. ನಾವು ಹೇಳಿದ್ದು ಮಂಡ್ಯ, ನಾವು ಹೇಳಿದ್ದು ಮಂಡ್ಯ, ನಾಟ್ ಚಾಮರಾಜನಗರ. ನೀವು ಎಂತ ಸವಿತಾ ಮೇಡಮ್ ಸುಮ್ಮನೆ ಡಾಕ್ಟ್ರ್ ಆಗಿ ಸುಳ್ಳು ಹೇಳ್ತಾರೆ ನಮಗೆ. ಡಾಕ್ಟ್ರ್ ಸುಳ್ಳೆಲ್ಲ ಅಂದ್ಕೊಳ್ತೇವೆ ನಾವು, ಸುಳ್ಳು ಹೇಳ್ತೇವೆ ನಮಗೆ. ಇಲ್ಲಿ ಚೆಕ್ ಮಾಡಿ, ವೈ ನಾಟ್ ಡನ್. ನೀವು ಹೋಗೇ ಇಲ್ಲ. ಈ ಕನ್ಸ್ಟ್ರಕ್ಷನ್ ಲೇಬರ್ಸ್ ಎಷ್ಟು ಮಾಡಿದ್ದೀರಿ? ಕಟ್ಟಡ ಕಾರ್ಮಿಕರು ಎಷ್ಟಿದೆ? ಯಾಕೆ ಅಂತ ಹೇಳಿದ್ರೆ ಉಪಲೋಕಾಯುಕ್ತರಿಗೆ ಲೋಕಾಯುಕ್ತ ಕಾಯ್ದೆಯಲ್ಲಿ ಲೋಕಾಯುಕ್ತರಿಗಿಂತ ಹೆಚ್ಚಿನ ಒಂದು ಅಧಿಕಾರಗಳು ಕೂಡ ಇವೆ. ಅವರು ಸ್ವಪ್ರೇರಣೆಯಿಂದ ಕೆಲವು ಪ್ರಕರಣಗಳನ್ನು ದಾಖಲು ಮಾಡಿಕೊಂಡು ಅದರ ತನಿಖೆಗಳನ್ನು ಮಾಡಿಸಬಹುದು. ಹಾಗೆಯೇ ಅವರು ಫೀಲ್ಡ್ ವಿಸಿಟ್ಸ್ ಮಾಡಿ ಅಧಿಕಾರಿಗಳು ಯಾರು ಕರ್ತವ್ಯ ಲೋಪ ಎಸಗ್ತಾ ಇದ್ದಾರೆ ಅವರ ಮೇಲೆ ಕ್ರಮ ತೆಗೆದುಕೊಳ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕೂಡ ಲೋಕಾಯುಕ್ತ ಕಾಯ್ದೆಯಲ್ಲಿ ಉಲ್ಲೇಖ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ವೀರಪ್ಪ ಅವರು ಉಪಲೋಕಾಯುಕ್ತರಾಗಿ ಅಧಿಕಾರ ವಹಿಸಿಕೊಂಡ ಮೊದಲ ದಿನದಿಂದಲೂ ಕೂಡ ವೆಂಕಟಾಚಲ ಅವರ ದಾರಿಯಲ್ಲೇ ಸಾಗ್ತಾ ಇದ್ದಾರೆ. ಇದು ರಾಜ್ಯದ ಮಟ್ಟಿಗೆ ಒಂದು ಸಕಾರಾತ್ಮಕವಾದಂಥ ಒಂದು ವಿದ್ಯಮಾನ ಅಂತ ನಾವಿಲ್ಲಿ ಹೇಳಬೇಕಾಗುತ್ತೆ. ನೀವು ಯಾರು ತಗೋದು ಏನು ಮಾಡಬೇಕು? ಎಲ್ಲಿ ಹಾಕ್ಸಿರಿ? ಅಪ್ಡೇಟ್ ಎಲ್ಲ ಅಪ್ಡೇಟ್ ಅವರು ಸ್ಟ್ರೈಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಕಮಿಷನರ್ ಸ್ಟ್ರೈಕ್ ಮಾಡ್ತಾ ಇದ್ದಾರ. ಇವಾಗ ಅವ್ರಿಗೆ ಸಂಬಳ ಕೊಡೋಲ್ಲ ತಾನು ಅಪ್ಡೇಟ್ ಅಂದರೆ ಆ ದುಡ್ಡನ್ನು ಬೆಲೆ ಕೊಡಿ ಸ್ಟ್ರೈಕ್ ಮಾಡ್ತೀವಿ ಫಸ್ಟು. ಸ್ಟ್ರೈಕ್ ಮಾಡ್ತೀವಿ. ವೀರಪ್ಪ ಅವರು ಇಡೀ ರಾಜ್ಯದಲ್ಲಿ ಈಗ ಮಂಡ್ಯ ಜಿಲ್ಲೆಯಲ್ಲಿ ಅವರು ಪ್ರವಾಸ ಮಾಡ್ತಾ ಇದ್ದಾರೆ. ತದನಂತರ ಅವರು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಬಿರುಸಿನ ಒಂದು ಭೇಟಿ ಮತ್ತು ಬಿರುಸಿನ ಒಂದು ಕಚೇರಿಗಳಿಗೆ ಭೇಟಿ ಮಾಡಿದಾಗ ಜನರ ಒಂದು ಸಮಸ್ಯೆಗಳಿಗೆ, ಜನರು ಅನುಭವಿಸ್ತಾ ಇರತಕ್ಕಂಥ ನೂರಾರು ಒಂದು ತೊಂದರೆಗಳಿಗೆ ಒಂದಷ್ಟು ಉಪಶಮನ ಮತ್ತು ಒಂದಷ್ಟು ಪರಿಹಾರಗಳು ಸಿಗತಕ್ಕಂಥ ಒಂದು ಸಾಧ್ಯತೆಗಳಿವೆ. ಬಯೋಮೆಟ್ರಿಕ್ ತರ್ತೀವಿ ಮೇಡಮ್, ಒಂದು 3 ಮಂತ್ಸ್ ಎಲ್ಲ. ಅಮ್ಮ ಎಷ್ಟು ಮನಸ್ಸಿದೆ ಅಮ್ಮ? ಈ ವಿವಿಧ ಎಲ್ಲಿ ಪಾರ್ಟಿ ಕೆಲವೊಂದು ಹೊಡಿತಾ ಇದ್ದಾರೆ. ಮೂವತ್ತಾರಿಲ್ಲ ಅಂತಲ್ಲ, ಅಲ್ಲಿಗೆ ಬರ್ತಾ ಇದ್ದಾರೆ.
ಈ ನಿಟ್ಟಿನಲ್ಲಿ ನಮ್ಮ ಉಪಲೋಕಾಯುಕ್ತರಾದಂತಹ ನ್ಯಾಯಮೂರ್ತಿ ಬಿ ವೀರಪ್ಪ ಅವರ ಈ ಭೇಟಿಗಳು ಮುಂದುವರಿಯಲಿ ಅಂತ ಇದರಲ್ಲಿ ಹೇಳಬೇಕಾಗತ್ತೆ. ರೆಗ್ಯುಲರ್ ಕಟ್ತೀರಾ? ಹೋಟೆಲ್ ಎಷ್ಟು ಗಂಟೆಗೆ ಓಪನ್ ಆಗುತ್ತೆ? ಚೇಂಜ್ ಮಾಡಿ ರೆಸ್ಪಾನ್ಸ್ಗಳನ್ನ ಕೂಸಿದ್ರೆ ಅಲ್ಲೊಂದು ಯಾವ ಟೈಮ್ ಬರುತ್ತೆ ಅಂತ ಎಲ್ಲಿ ಬೋರ್ಡ್ ಇದೆ ಡಿಸ್ಕೌಂಟ್ ಮಾಡಿ ಈ ಬೋರ್ಡ್ ಒಂದು ಅವ್ರೊಂದು ಮಾಡೋಂಗಿಲ್ಲ. ಬೋರ್ಡ್ ಇರುತ್ತೆ ಆ ಟೈಮ್ ಬರಬೇಕು. ಡಾಕ್ಯುಮೆಂಟ್ ಪ್ರಾಪರ್ ನಿಮ್ಮ ಟೀಚರ್ಗಳೆಲ್ಲ ಒಂದು ನಿಮಿಷ ಕರೀರಿ. ಟೀಚರ್ಗಳೆಲ್ಲ ಕರೀರಿ. ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9611375852, 9880725851, 08023461222 ಹಾಗೂ 23462660. ಇದು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.